ನೀನ್ ಸಂಬಳ ಎಷ್ಟು ಕೊಡ್ತೀನಿ ಅಂತ ಮಾಡ್ಬಿಟ್ಟಿದ್ದಾರೆ. ಇಷ್ಟೇ ನಿಮ್ಗೆ ನಾನು ಕೇಳ್ಕೊಡಕ್ಕಾಗೋದು, ಬೇರೆ ಏನು ಮಾಡಕ್ಕಾಗಲ್ಲ ಅಂತ ಕೋರ್ಟ್ ಬರ್ದಿರೋದು. ಸರಿ, ಈಗ ಅದೇ ಈಗ ಕೋರ್ಟ್ ಇದೆಲ್ಲ ತೀರ್ಮಾನ ಮಾಡುತ್ತಲ್ಲ, ಕೋರ್ಟ್ ಗಮನಕ್ಕೆ ಇವೆಲ್ಲ ಇದೆ. ಕೋರ್ಟ್ ಅಕಸ್ಮಾತ್ ನಿಮ್ ವಿರುದ್ಧ ಬಂದ್ರು ನೀವು ಅಪೀಲ್ ಹೋಗ್ಬೋದು. ಅವ್ರ ವಿರುದ್ಧ ಬಂದಾಗ ಅವ್ರು ಅಪೀಲ್ ಹೋಗೋದಿಕ್ಕೆ ಕಾರಣ ಏನು ಇದು ನಾವ್ ಕೇಳ್ಬೇಕು. ನಿಮ್ಗೆ ಅನ್ಯಾಯ ಆಗಿದೆ ನೀವು ಹೋಗ್ತಿದ್ದೀರಾ, ಆದ್ರೆ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಯಾರಿಗ ಅನ್ಸ್ಬೇಕು? ಕೋರ್ಟಿನ ವಿಚಾರ. ಕೋರ್ಟು ಸರ್ಕಾರದ ಪರನೇ ಸಾಮಾನ್ಯವಾಗಿ ಜಾಸ್ತಿ ಟೈಮಲ್ಲಿ ಕೊಡೋದು. ಸರ್ಕಾರದ ವಿರುದ್ಧ ಯಾಕೆ ಕೊಡುತ್ತೆ ಕೋರ್ಟು? ಸರ್ಕಾರ ಏನೋ ತಪ್ಪು ಮಾಡಿದೆ ಅಂತಲ್ವಾ? ಹಾಗಾಗಿ ಇದೆಲ್ಲ ನಾವು ಗಮನಿಸೋಣ. ಆಮೇಲೆ ಇದು ಒಂದ್ ದಿವಸ 2 ದಿವಸದಲ್ಲಿ ಬಗೆಹರಿಯೋದಲ್ಲ, ಶಿವ ಮಂತ್ರಗಾಳಿ ಆಗ್ದಂಗೆ. ಆಮೇಲೆ ನಾವ್ ಯಾರು ನಿಮ್ಗೆ ನಾಳೆ ಮಾಡಿಸ್ಬಿಡ್ತೀವಿ, ನನ್ನ ಹಿಂದೆ ಇರಿ, ನಮ್ಗೆ ಅದ್ ಮಾಡಿ ಅಂತ ನಾವ್ ಯಾರು ಅನ್ನೋರು ಅಲ್ಲ, ನಾವು ಬರೋರು ಅಲ್ಲ. ನಿಮ್ಗೆ ಯಾವ ಸಮಯದಲ್ಲಿ ಎಲ್ಲಿ ಸಹಾಯ ಮಾಡ್ಬೋದೋ ಅಷ್ಟು ಮಾಡ್ತೀವಿ. ನಿಮ್ಗೆಲ್ಲ ಕೊಡ್ತೀವಿ, ಅದು ಮಾಡ್ತೀವಿ, ನೀವು ನಮ್ಮ ಹಿಂದೆ ಇರ್ಬೇಕು ಅನ್ನೋರು ಅಲ್ಲ ನಾವು. ನಿಮ್ಗೆ ನಮ್ಮ ಮೇಲೆ ವಿಶ್ವಾಸ ಇರೋ ತನಕ ನಾವು ನಿಮ್ ಜೊತೆ ಇರ್ತೀವಿ ಅಲ್ವಾ? ಮಂಜುನಾಥ್ ತಾನೇ? ಶಿವಲಿಂಗ. ನೀನಲ್ಲಪ್ಪ ಸಿಕ್ಕಿದ್ದಲ್ಲಿ ಮಂಜುನಾಥ್ ಇಲ್ಲಿ. ಇವ್ರು ಇಬ್ರು ಅಣ್ಣ ತಮ್ಮರ ತರನೇ ಇದ್ದೀರಾ. ನಿಮಗೆ ಏನು ನಮ್ಗೆ ನಮ್ಮ ಅವಶ್ಯಕತೆ ಇರೋ ತನಕ ನಾವಿರ್ತೀವಿ. ನಮ್ಮ ಅವಶ್ಯಕತೆ ಇಲ್ಲ ಅಂದ್ರೆ ನೀವು ಬೇರೆ ಏನಾದ್ರು ನಿಮ್ ವ್ಯವಸ್ಥೆ ನೀವು ಮಾಡ್ಕೋಬಹುದು. ಆದ್ರೆ ನಾವು ಬೇರೆ ಕಡೆಗಳಲ್ಲಿ ಇದನ್ನ ನಿಮ್ ಪರವಾಗಿನೇ, ನಿಮ್ ಪರವಾಗಿ ಅಲ್ಲ, ನಿಮ್ಮಂತವ್ರ ಪರವಾಗಿನೇ ನಾವು ಹೋರಾಟ ಮಾಡ್ಕೊಂಡ್ ಬಂದಿರೋದು. ನನ್ಗೆ ತುಂಬಾ ನೋವಾಗೋದೇನು ಅಂದ್ರೆ ಲಕ್ಷಾಂತರ ಜನ, ನೀವಿಲ್ಲಿ 300-400 ಜನ ಇದ್ದೀರಾ. ಇಡೀ ನಮ್ಮ ರಾಜ್ಯ ಸರ್ಕಾರದಲ್ಲಿ ಸುಮಾರು 2-3 ಲಕ್ಷ ಜನ ಈ ತರಕ್ಕೆ ಪರ್ಮನೆಂಟ್ ಆಗದೆ ಕೆಲಸ ಮಾಡ್ತಾ ಇದ್ದಾರೆ. PhD ಮಾಡ್ಕೊಂಡಿರೋರು ಎಷ್ಟು ಜನ ಗೊತ್ತಾಗುತ್ತೋ ಇಲ್ಲ ಗೊತ್ತಿಲ್ಲ. BA, BSc, BCom, MA, MCom, MEd ಮಾಡ್ಕೊಂಡು PhD ಮಾಡ್ಕೊಂಡಿರೋರು 12,000 14,000ಕ್ಕೆ ಗೆಸ್ಟ್ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಅವನ್ ಕ್ಲಾಸ್ಮೇಟು, ಇವನಷ್ಟೇ ಓದಿರೋ ಅವ್ನ ಕ್ಲಾಸ್ಮೇಟ್ 70,000 ಸಂಬಳ ತಗೊಳ್ತಾ ಇದ್ದಾನೆ. ಆದ್ರೆ ಇವನಿಗೆ 35-40 ವರ್ಷ ಆಗ್ಬಿಡ್ತು. ನನ್ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಲೆಕ್ಚರರ್ ಆಗ್ಬಿಡ್ತೀನಿ ಅಂದ್ಕೊಂಡು ಮದುವೆನ್ ಮುಂದಕ್ಕೆ ಹಾಕೊಂಡೋದ. ಆಮೇಲೆ 35 ವರ್ಷ ಆದ್ಮೇಲೆ ಕೊನೆಗೆ ಅವ್ನಿಗೆ ಸಿಗ್ಬೇಕಾಗಿರುವಂತ ಜಾಬ್ ಸಿಗ್ಲಿಲ್ಲ, ಕೆಲಸ ಹೆಂಡ್ತಿನ್ನು ಏನ್ ಬಯಸಿದ್ನು ಆತರ ಹೆಂಡ್ತಿನೂ ಸಿಗ್ಲಿಲ್ಲ. ಎಲ್ಲ ಇಡೀ ರಾಜ್ಯದಲ್ಲಿ 3 ಲಕ್ಷ 4 ಲಕ್ಷ ಜನ ನಿಮ್ದೇ ತರಕ್ ಸಮಸ್ಯೆಲಿದ್ದಾರೆ. ಹಾಗಾಗಿ ಅಂತದನ್ನ ತೆಗಿಬೇಕು ಅಂತ ಹೊರಗುತ್ತಿಗೆ ಮಾಡೋದು ಅಥವಾ ಟೆಂಪ್ರರಿ ಕೆಲಸಗಳನ್ನ ಸರ್ಕಾರ ನೇಮಕ ಮಾಡ್ಕೊಳ್ಬಾರ್ದು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದೀವಿ. ನಿಮ್ಮದಂತೂ ಅವ್ರಿಗಾದ್ರೂ ವಿದ್ಯೆ ಇದೆ, ನಾನು ಹೇಳ್ತೀನಲ್ಲ, MA MCom ಅವ್ರಿಗೆ ಅವಕಾಶಗಳಿದೆ, ವಿದ್ಯೆ ಇದೆ, ವಯಸ್ಸು ಇದೆ. ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ತಾರೆ, KPSCನೋ UPSCನೋ ಅಥವಾ ಪ್ರೈವೇಟ್ಗೋ ಎಲ್ಲೋ ಹೋಗ್ತಾರೆ. ನಿಮ್ಮಲ್ಲಿರೋ ಬಹುತೇಕ ಜನ, ಇವತ್ತಿರೋ ಕೆಲವು ಹುಡುಗರು ಬಿಟ್ರೆ ಬಹುತೇಕ ಜನ ಈಗ ಆಲ್ರೆಡಿ ಕೆಲಸ ಮಾಡಿರೋರು ಬೇರೆ ಎಲ್ಲೂ ಉದ್ಯೋಗ ಮಾಡಕ್ ಆಗೋದಿಲ್ಲ. ಅದೇ ನಿಮ್ ವೀಕ್ನೆಸ್. ನೀವು ಇಷ್ಟು ವರ್ಷ ಕೆಲಸ ಮಾಡಿದ್ರೆ ನಿಮ್ ವೀಕ್ನೆಸ್. ಆ ವೀಕ್ನೆಸ್ ನ ದುರ್ಬಳಕೆ ಮಾಡ್ಕೊಳ್ಳೋರು ತಂದೆ ತಾಯಿ ಸ್ಥಾನದಲ್ಲಿ ಇರ್ಬೇಕಾಗಿರೋದು ಯಾವ್ದು ಸರ್ಕಾರ. ಅವ್ರು ಅದನ್ನ ದುರ್ಬಳಕೆ ಮಾಡ್ಕೊಳ್ತಾರಂದ್ರೆ ಅವ್ರ ಅಪ್ಪ ಅಮ್ಮ ಆಗ್ಬಾರ್ದು, ಅವರು ದುಷ್ಟರು. ಹಾಗಾಗಿನೇ ನಿಮ್ಗೆ ಅನ್ಯಾಯ ಆಗಿದೆ. ಎಸ್ಪೆಷಲಿ ಕಡಿಮೆ ಓದಿರೋರು, ಬಡವರು, ಹಿಂದುಳಿದ ವರ್ಗಗಳಿಂದ ಬಂದಿರೋರು, ನಿಮಗೆ ಆಗ್ತಿರುವಂತ ಈ ಶೋಷಣೆ ಏನಿದೆ, ಇಲ್ಲೆಲ್ಲ ಕೆಲಸ ಮಾಡ್ತಿರೋ, ಆಮೇಲೆ ಇಲ್ಲಿ ಜಮೀನ್ ಕಳ್ಕೊಂಡು ಇಲ್ಲಿ ಕೆಲಸ ಮಾಡ್ತಿರೋ ಎಷ್ಟು ಜನ ಇದ್ರೆ ಕೈ ಎತ್ತರಪ್ಪ. ಇದಕ್ಕೆ ನೀವು ನಿಮ್ದೇ ಜಮೀನಲ್ಲಿ ಇಲ್ಲೆಲ್ಲ ಇವೆಲ್ಲ ನಡೀತಾ ಇದೆ, ಆದ್ರೆ ನಿಮಗ್ ಕೆಲಸ ಮಾತ್ರ ನಾಸ್ತಿ. ಸುತ್ತಮುತ್ತ ಅಲ್ಲೇ ಕಳ್ಕೋಬೇಕು ಅಂತಿಲ್ಲ, ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಲ್ಲಿ ಇಲ್ಲಿ. ಈಗ ನಿಮ್ಮೂರಲ್ಲಿ ಫ್ಯಾಕ್ಟ್ರಿ ಜಮೀನು ಹೋಗದೆ ಇದ್ದಿದ್ರೆ, ನಮ್ಮೂರಲ್ಲಿ ಬಂಸಂದಲ್ಲಿ ಫ್ಯಾಕ್ಟ್ರಿಗಳು ಹೋಗದೆ ಇದ್ದಿದ್ರೆ ಊರವ್ರು ಯಾರೋ ಒಂದಷ್ಟು ಜನ ಬದುಕ್ತಾ ಇದ್ರಲ್ಲ. ಈಗ ಊರಲ್ಲಿ 40-45 ವರ್ಷ ಆಗಿರೋ ಅವ್ನು ವಾಚ್ಮನ್ ಕೆಲ್ಸಕ್ಕೂ ತಗೊಳ್ಳಲ್ಲ. ಎಲ್ಗೋಬೇಕು ಅವನು? ಕೃಷಿ ಕೂಲಿ ಮಾಡ್ತಾ ಇದ್ದಿದ್ದ ಅವನು. ವ್ಯವಸಾಯ ಯಾರ್ದೋ ಹೊಲಕ್ಕೋ ಯಾರ್ದೋ ತೋಟಕ್ಕೆ ಹೋಗಿ ಕೂಲಿ ಕೆಲಸ ಮಾಡ್ತಾ ಇದ್ದ. ಇವತ್ತು ಆ ಕೂಲಿ ಕೆಲಸನೇ ಇಲ್ವಲ್ಲ, ಎಲ್ಲಿ ಹೋಗ್ಬೇಕು ಅವರೆಲ್ಲ? ಅವ್ರಿಗೊಂದು ಎಂಪ್ಲಾಯ್ಮೆಂಟ್ ಅವಕಾಶ ಮಾಡ್ಕೊಡ್ಬೇಕು. ಹಾಗಾಗಿ ಇವೆಲ್ಲ ಸರ್ಕಾರಗಳು ಇವೆಲ್ಲ ಯೋಚನೆ ಮಾಡ್ತಾ ಇಲ್ಲ. ನಿಮ್ದೊಂದು ಗಂಭೀರವಾದ ಸಮಸ್ಯೆ. ನಾನು ಹಿಂದಿನ ಒಬ್ಬರು ಅಧಿಕಾರಿಗಳ ಜೊತೆನೂ ಮಾತಾಡ್ತೀನಿ. ಇವಾಗಿರೋ ಅಧಿಕಾರಿಗಳಿಗೆ 8ನೇ ತಾರೀಕು ಆದ್ಮೇಲೆ ಅಲ್ವಾ ಸುರೇಶ್? 8ನೇ ತಾರೀಕು ಆದ್ಮೇಲೆ ಅದನ್ನ ನೋಡ್ಕೊಂಡು ನಾವು ಮಾತಾಡೋಣ. ಸರ್, 2 ಸಮಸ್ಯೆ ಬಗೆಹರಿಸ ಸಾಕು. ಒಂದು ನಮ್ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗುತ್ತೆ. ಹೊರತುಪಡಿಸಿ ಎಲ್ಲಾರ್ಗು ನೋಡಿ, ನಾವು ಹೋಗಿದ್ದ 50 ಜನ, ಬಟ್ ಆಲ್ ಓವರ್ ಎಲ್ಲಾರ್ಗು ಮಾಡಿದ್ದಾರೆ. ಮಾಡ್ಬೇಕು, ಎಲ್ಲಾರ್ಗು ಆಗತ್ತೆ ಅದು. ಈ 129 ಜನಕ್ಕೆ ಆಗುತ್ತೆ. ಸೊ ಅದು ಹೊರತುಪಡಿಸಿ ನನ್ ಇಂಪಾರ್ಟೆಂಟ್ ಅಂದ್ರೆ, ಇವ್ರು ಸತತವಾಗಿ ಕೆಲಸ ಮಾಡ್ತಾರೆ, ಔಟ್ಸೋರ್ಸ್ ಅವ್ರು ಇದಾರಲ್ಲ, ಅವ್ರುಗಳನ್ನ ಬೇರೆ ಫ್ಯಾಕ್ಟ್ರಿ ಆಗಿರ್ಬೋದು, ಇನ್ನೊಂದಾಗಲು ಮತ್ತೊಂದಾಗಿರ್ಬೋದು, ಬೇರೆ ತಂದು ಮಾಡಿಸ್ಬಿಡ್ಬೋದು. ಪ್ರಾಣಿ ಹತ್ರ ಕೆಲಸ ಮಾಡಿದ ಸಫಾರಿಗೆ ಹೋಗೋ ಒಬ್ಬ ಡ್ರೈವರ್ ಸಮೇತ ಅವನ ಪ್ರಾಣಿ ಯಾವುದು, ಆ ಪ್ರಾಣಿ ಬಿಹೇವಿಯರ್ ಗೊತ್ತಿರ್ಬೇಕು, ಮತ್ತೆ ಜಾಗ ಗೊತ್ತಿರ್ಬೇಕು, ಅದ್ರ ಓಡಾಟ ರೀತಿ ಗೊತ್ತಿರ್ಬೇಕು. ಒಬ್ಬ ಸ್ವಚ್ಛ ಕಸ ಹೊಡೆಯರಿಂದ ಹಿಡಿದು ಪ್ರತಿಯೊಬ್ರು ಇಲ್ಲಿ ಪ್ರಾಣಿಗಳ ಗೊತ್ತಿದ್ರೆ ಮಾತ್ರ ಮಾಡಕ್ಕಾಗೋದು. ಅನುಭವ ಆಲ್ರೆಡಿ ಇವ್ರಿಗೆಲ್ಲ ಕೆಲಸ ಸೇರ್ಕೊಂಡು 5, 6, 8 ವರ್ಷ 10 ವರ್ಷ ಬಂದ್ಬಿಡ್ತೀವಿ. ರಾತ್ರಿ ಅವ್ರು ರಿಪ್ಲೇಸ್ ಮಾಡಲ್ಲ. ಅಂತವ್ರು ಹೇಳ್ತಾರೆ ನಾವ್ ಏನ್ ಬೇಕಾದ್ರೆ ಮಾಡ್ಕೊಬಹುದು ಅಂತ. ಈ ಗ್ರೇಡರ್ ರಿಕ್ರೂಟ್ಮೆಂಟ್ ಮಾಡವ್ರೆ. ಏನೋ ನಮ್ಮ ಇವ್ರನ್ನ ಏನೋ ಪ್ಲಂಬರ್ ಇಲ್ಲ ಇದ್ರಲ್ಲಿ, ಆಮೇಲೆ ಸ್ವೀಪರ್ಸ್ ಇಲ್ಲ, ಗಾರ್ಡನಿಂಗ್ ಇಲ್ಲ, ಎಲ್ಲ ಬೇರೆ ಕಡೆ ಡೆಪ್ಯುಟೇಷನ್ ಅಂತ ಹೇಳ್ತಾರೆ. ಸೊ ನಮ್ದೇನು ಅಂದ್ರೆ ಇಲ್ಲಿ ಕೆಲಸ ಮಾಡೋಂತವ್ರಿಗೆ ಹೊರಗುತ್ತಿಗೆ ಇಡಬೇಡಿ, ಸೊ ಒಳಗುತ್ತಿಗೆ ಇಡಬೇಕು.
ಇದು ನಮ್ಮ ವಾದ. ಇದು ಯಾಕೆ ಡೈರೆಕ್ಟ್ ಆಗಿ ನೀವೇನೆ ಅವ್ರಿಗೆ ಅಪ್ಲೈ ಮಾಡ್ಕೋಬೇಕು. So, ಈ ಹೋರಾಟ ಮಾಡಿ ನಾನು ನೇರ ಗುತ್ತಿಗೆ ಮಾಡ್ಕೊಂಡಿದ್ದು. ಇಡೀ ಕರ್ನಾಟಕದಲ್ಲಿ ಎಲ್ಲೂ ನೇರ ಗುತ್ತಿಗೆ ಇರಲಿಲ್ಲ. 2002ರಲ್ಲಿ ನಾನು ಕಷ್ಟಪಟ್ಟು ಹೋರಾಟ ಮಾಡಿ ಜಗಳ ಮಾಡ್ಕೊಂಡು ಅವ್ರ ಜೊತೆಲಿ ನೇರ ಗುತ್ತಿಗೆ ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಮಾಡಿಸಿದ್ ನಾವೇ. ವೆರಿ ಗುಡ್. ಇಡೀ ಕರ್ನಾಟಕದ ಅದೊಂದು ಇತಿಹಾಸ. ಇವತ್ತೇ ನೇರ ಗುತ್ತಿಗೆ ಇರೋದು ಅಂದ್ರೆ ಬನ್ನೇರುಘಟ್ಟ ಸ್ಟಾರ್ಟ್ ಆಗಿದ್ದು. ಅದರಲ್ಲಿ ಒಬ್ಬ IFS ಆಫೀಸರು ನಮಗೆ ಎಂಪ್ಲಾಯರ್, ನಾನು ಎಂಪ್ಲಾಯ್. ಎಲ್ಲೂ ಮಾಡಕ್ ಸಾಧ್ಯ ಇಲ್ಲ. ಇದು ಬನ್ನೇರುಘಟ್ಟದಲ್ಲಿ ಮಾಡಿಸ್ಕೊಂಡ್ವಿ ನಾವು. ನಮ್ಮ ಹೋರಾಟ ಹಂಗಿತ್ತು. ಸೊ ಇದೇ ರೀತಿ ಇಲ್ಲಿ ಹೋರಾಟ ಮಾಡಿದ್ರೆ 100% ನಾವು ಔಟ್ಸೋರ್ಸ್ ಹುಡುಗರಿಗೆ ಹೆಲ್ಪ್ ಮಾಡ್ಬೋದು ಸರ್. ಮಾಡಕ್ ಆಗತ್ತೆ ನಮ್ ಕೈ ಅಷ್ಟೇ. ಇದಂತೂ ಗ್ಯಾರಂಟಿ. ನಮ್ ಜೊತೆಲಿ 100% ಮಾಡ್ಸಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಈಗ 5ನೇ ಕ್ಯಾಟಗರಿಗೆ ನಿಮ್ಗೆ ಗೊತ್ತಿರ್ಬೇಕು. 5ನೇ ಕ್ಯಾಟಗರಿಗೆ ಯಾರಿಗೂ ಆಗದೇ ಇಲ್ಲ ಅಗ್ರಿಮೆಂಟ್ ಅಂತ ಇದೆ 2014ರಲ್ಲಿ. ಹೆಂಗ್ ಮಾಡಿಸ್ತೀವಿ ನಾವು? ನಾನ್ ಮಲ್ಕೊಂಡಿದ್ದೆ ಸರ್. ಅವ್ರ ಎಮ್ಮನಿಗೆ 5ನೇ ಕ್ಯಾಟಗರಿ ತೆಗೆದು ಬಿಡ್ತಾರೆ, ಔಟ್ಸೋರ್ಸ್ ಮಾಡ್ತೀನಿ ಅಂದ್ರು. ನಾನು ಅಡ್ಮಿಟ್ ಆಗಿದ್ದೀನಿ, ಗ್ಲೂಕೋಸ್ ಕಿತ್ತಾಕ್ಬಿಟ್ಟು ಬಂದಿದ್ದೀನಿ. ವೆರಿ ಗುಡ್. ಪರವಾಗಿಲ್ಲ, ನಿಮ್ಗೆಲ್ಲ ಒಂದಷ್ಟೆಲ್ಲ ತಿಳ್ಕೊಂಡಿರೋರೆಲ್ಲ ನಿಮ್ ಜೊತೆಗಿದ್ದಾರೆ.